ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷ ಮತ್ತು ಉಪಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಶ್ರೀ ಡಿ.ಕೆ. ಶಿವಕುಮಾರ್ ಸಾಹೇಬರು ಇವತ್ತು ಮುಖ್ಯಮಂತ್ರಿ ಸ್ಥಾನ ಪಡೆದಿದ್ದಾರೆ. ತಾವು ಏನಕ್ಕೆ ಇಷ್ಟಪಡ್ತೀರಿ ಸರ್? ನಮಸ್ತೆ, ನನ್ನ ಹೆಸರು ಮುರುಗೇಶ್ ಅಂತ. ನಾನು KPCC ಜನರಲ್ ಸೆಕ್ರೆಟರಿ ಆಗಿದ್ದೇನೆ. ಬಟ್ ಇವರು ನಮ್ಮ ಸಿದ್ದರಾಮಯ್ಯ ಸಾಹೇಬರು ಆದಮೇಲೆ ಇವರು ಮುಖ್ಯಮಂತ್ರಿ ಆಗಿದ್ದಾರೆ. ಮುಂದಿನ ಮುಖ್ಯಮಂತ್ರಿ ಒಳ್ಳೆಯದೇ, ಶುಭ ಕೋರಲಿ. ಎಲ್ಲ ಇಲಾಖೆಗಳನ್ನು ಕೇಳಿಸ್ತದೆ. ಹಲೋ, ಎಲ್ಲ ಇಲಾಖೆಗಳನ್ನು ಎಲ್ಲ ಮುಖ್ಯಮಂತ್ರಿಯನ್ನು ಎಲ್ಲ ಮಂತ್ರಿಗಳು ಹೊಸ ಮಂತ್ರಿಗಳು ಬಂದಿದ್ದಾರೆ. ಅವ್ರನ್ನೆಲ್ಲ ನಿಭಾಯಿಸಿ ಎಲ್ಲಾನು ಒಳ್ಳೆ ಸರ್ಕಾರ ಕೊಡ್ಲಿ ಅಂತ ಹಾರೈಸ್ತೀವಿ. ಮತ್ತು ಕರೆಂಟ್ ಪ್ರಾಬ್ಲಮ್ಗಳೆಲ್ಲ ಇದೆಯಲ್ಲ, ಅದನ್ನೆಲ್ಲ ಸರಿಪಡಿಸ್ತಾರೆ ಅಂತ ನಾವು ತಿಳ್ಕೊಂಡಿದ್ದೀವಿ. ಎಲ್ಲರಿಗೂ ತೊಂದರೆ ಆಗಿದೆ. ಪ್ರತಿಯೊಬ್ಬರೂ 5 ಲಕ್ಷ ಬಿಲ್ಡಿಂಗ್ಗಳು ಎಲ್ಲ ಕರೆಂಟ್ ಇಲ್ಲದೆ ಇದ್ದಾರೆ. ಅವ್ರಿಗೆಲ್ಲಾನು ಕರೆಂಟ್ ಕೊಡ್ಲಿ. ಎಲ್ಲಾನು ಒಂಥರ ಗೌರ್ಮೆಂಟ್ ಒಳ್ಳೆ ಗೌರ್ಮೆಂಟ್ ನಡೆಸಲಿ. ನಮ್ಮ ಕಾಂಗ್ರೆಸ್ ಮುಂದಿನ ಚುನಾವಣೆಗೆ ಕಾಂಗ್ರೆಸ್ ಬರಬೇಕು ಅಂತ ಪ್ರತಿಯೊಂದನ್ನು ಎಲ್ಲ ನಮ್ಮ ಗೌರ್ಮೆಂಟ್ ಕೆಲಸಗಳನ್ನ ಬಹಳ ಶೀಘ್ರವಾಗಿ ಎಲ್ಲ ನಡೆಸ್ಕೊಳ್ಳಿ ಅಂತ ಕೇಳ್ಕೊತಾ ಇದ್ದೀವಿ. ಹೌದು, ಶ್ರಮ ಪಟ್ಟಿದ್ದಾರೆ. ತುಂಬಾ ಶ್ರಮ ಪಟ್ಟಿದ್ದಾರೆ. ಅವ್ರಿಗೆ ಫಲ ಸಿಕ್ಕಿದೆ. ಇವತ್ತು ಮುಂದಿನ CM ಆಗಿ ಅವರು ಮುಂದಿನ CM, ಅದೇ ತರ ನಮ್ಗೆ ಕರ್ನಾಟಕಕ್ಕೆ ಒಳ್ಳೆ CM ಆಗಿ ಆಯ್ಕೆ ಮಾಡ್ಕೊಳ್ಳಿ ಬಂದಿದ್ದಾರೆ. ದೇವರ ಆರೋಗ್ಯ ಕೊಡ್ಲಿ, ಆರೋಗ್ಯ ಕೊಡ್ಲಿ, ಎಲ್ಲರಿಗೂ ಒಳ್ಳೇದಾಗ್ಲಿ. ಕಾರ್ಯಕರ್ತರನ್ನ ಬಹಳಷ್ಟು ಮೇಲ್ಮಟ್ಟದಲ್ಲಿ ಗುರುತಿಸಿ ಒಳ್ಳೊಳ್ಳೆ ನಿಗಮ ಮಂಡಳಿಯಲ್ಲಿ ಸ್ಥಾನಮಾನ ಕೊಟ್ಟಿದ್ದಾರೆ. ಖಂಡಿತವಾಗ್ಲು ಎಲ್ಲ ಅವರೇ ಹೇಳ್ತಾ ಇದ್ದಾರೆ. ನಾವು ಕೆಳಮಟ್ಟದಿಂದ ಕಾರ್ಯಕರ್ತರಾಗಿ, ಆಮೇಲೆ KPCC ಅಧ್ಯಕ್ಷರಾಗಿ, ಆಮೇಲೆ ಒಂದೊಂದು ಎಲ್ರಿಗೂ ಹೇಳ್ತಾರೆ. ಅವರೇ ಮಾಡೆಲ್ ಆಗಿ ಹೇಳ್ತಾರೆ. ಅದೇ ರೀತಿ ಎಲ್ಲರನ್ನು ಕಷ್ಟಪಡಿ, ಶ್ರಮ ಪಡಿ, ನೀವು ಮುಖ್ಯಮಂತ್ರಿ ಆಗ್ಬೋದು, ಆ ಲೆವೆಲಲ್ಲಿ ಹೇಳ್ತಾ ಇದ್ದಾರೆ. ಅದೇ ತರ ಎಲ್ಲ ಕಾರ್ಯಕರ್ತರಾಗಲಿ, ಎಲ್ಲ ಕಾಂಗ್ರೆಸ್ ಕಾರ್ಯಕರ್ತರು ಎಲ್ಲ ಶ್ರಮ ಪಡಲಿ, ಕಷ್ಟಪಟ್ಟು ಮುಂದಕ್ಕೆ ಬನ್ನಿ. ಇವತ್ತು ಕೌನ್ಸಿಲರ್ ಆಗ್ಬೋದು, ನಾಳೆ MLA ಆಗ್ಬೋದು, ನಾಳೆ ಚೀಫ್ ಮಿನಿಸ್ಟರ್ ಆಗ್ಬೋದು. ಅವ್ರ ತರ ಬಹಳ ಶ್ರಮ ಪಟ್ಟು ಬಂದಿದ್ದಾರೆ. CM ಮುಂದಿನ CM ನಂಬರ್ 1 CM ಆಗಿ ಹೆಸರು ತಗೊಳ್ಳಿ ಅಂತ ನನ್ನ ಆರೋಗ್ಯ. ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯವರು ಈಗ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ 2.5 ವರ್ಷ 3 ವರ್ಷ ತುಂಬಾ ಉತ್ತಮ ಆಡಳಿತ ಹೇಳ್ತಾರೆ. ಸಿದ್ದರಾಮಯ್ಯವ್ರ ಬಗ್ಗೆ ತಾವೇನು ಹೇಳ್ತೀರಾ? ಸಿದ್ದರಾಮಯ್ಯ ಒಳ್ಳೆ ಆಡಳಿತ ಕೊಟ್ಟಿದ್ದಾರೆ ಸರ್. ಅವರು ಇದೇ ತರ ನಮ್ಮ ಸಿದ್ದರಾಮಯ್ಯನ ಫಾಲೋ ಮಾಡಿ ಇನ್ನೂ ಚೆನ್ನಾಗಿ ಆಡಳಿತ ಕೊಡ್ಲಿ ಅಂತ ದೇವರ ಹತ್ರ ಪ್ರಯತ್ನ ಮಾಡ. ಇನ್ನೊಂದೇ ಒಂದು ವಿಷಯ ಕೇಳಕ್ ಇಷ್ಟಪಡ್ತೀವಿ. ಯಾವುದೇ ಒಂದು ಪಕ್ಷಕ್ಕೆ ನಾವು ನೆಗೆಟಿವ್ ಮಾತಾಡ್ತಿಲ್ಲ. ಈಗ ಆಡಳಿತ ಪಕ್ಷ ಕಾಂಗ್ರೆಸ್ ಪಕ್ಷ ಏನಿದೆಯೋ, ಒಂದು 5 ಗ್ಯಾರಂಟಿ ತಗೊಂಡ್ಬಂದು ಯಾವುದೇ ಒಂದು ಜಾತಿ ಮತ ಬೇಡ ಬಡವರಿಗೋಸ್ಕರ 80,000-90,000 ಕೋಟಿ ನೀಡ್ತಿದ್ದು ಒಂದು 5 ಗ್ಯಾರಂಟಿ ಸಕ್ಸಸ್ ಮಾಡಿದ್ದಾರೆ. ಇಲ್ಲ, ತುಂಬಾನೇ ಸಕ್ಸಸ್ ಮಾಡಿದ್ದಾರೆ. ತುಂಬಾ ಸಕ್ಸಸ್ ಆಗಿದೆ. ಕಾಂಗ್ರೆಸ್ ಇದರಿಂದನೇ ಎಲ್ಲ ಜನಗಳನ್ನ ಮನ ಗೆದ್ದಿದ್ದಾರೆ ಮತ್ತು ಮುಂದಿನ ಎಲೆಕ್ಷನ್ಗಳಲ್ಲಿ ಗೆಲ್ಲಲಿಕ್ಕೆ ಸಾಧ್ಯ ಇದೆ. ಇದೇ ತರ ಮತ್ತೆ ಮುಂದಿನ ಪ್ರೋಗ್ರಾಮ್ಗಳು ಕೊಡ್ಲಿ, ಜನಗಳಿಗೆ ಒಳ್ಳೆ ಹೆಸರು ತಗೊಳ್ಳಿ, ಒಳ್ಳೆ ಕಾಂಗ್ರೆಸ್ ಒಳ್ಳೆ ಗೌರ್ಮೆಂಟ್ ಆಗಲಿ ಅಂತ ಹಾರೈಸ್ತಾರೆ. ಮಾನ್ಯ ಸಚಿವರಿಗೆ ಹೂಗುಚ್ಚೆ ನೀಡುವ ಮೂಲಕ ಮಾನ್ಯ ರಾಜ್ಯಪಾಲರು ಮತ್ತು ಮಾನ್ಯ ಮುಖ್ಯಮಂತ್ರಿಗಳು ಅಭಿನಂದಿಸಲಿದ್ದಾರೆ. ಈಗ ಶ್ರೀ ಬೈರತಿ ಸುರೇಶ್ ಇವರನ್ನ ಸಂಪುಟ ದರ್ಜೆ ಸಚಿವರಾಗಿ ಅಧಿಕಾರ ಪದ ಹಾಗೂ ಗೌಪ್ಯತಾ ಪ್ರಮಾಣ ವಚನವನ್ನು ಸ್ವೀಕರಿಸಲು ಆಹ್ವಾನಿಸಿತು. ನಾನು ಬೈರತಿ ಸುರೇಶ್ ಎಂಬ ಹೆಸರಿನ ನಾನು ಕಾನೂನಿನ ಮೂಲಕ ಸ್ಥಾಪಿತವಾದ ಭಾರತದ ಸಂವಿಧಾನದ ವಿಷಯದಲ್ಲಿ ನಿಜವಾದ ಶ್ರದ್ಧೆ
ಮತ್ತು ನಿಷ್ಠೆಯನ್ನು ಹೊಂದಿರುತ್ತೇನೆ ಎಂದು ನಾನು ಭಾರತದ ಸಾರ್ವಭೌಮತ್ವವನ್ನು ಮತ್ತು ಅಖಂಡತೆಯನ್ನು ಬೆಟ್ಟದಷ್ಟು ಕಷ್ಟ ಹೊತ್ತವನು ಸುಖ ದುಃಖ ಎಲ್ಲ ಕಂಡವನು ನಮಗಾಗಿ ಜೊತೆ ನಿಂತವರು ಬಂದರು ಬಂದರು ಹೀಗೆ ಶಿವಕುಮಾರ್ ತಂದರು ನಾಡಿಗೆ ಭರವಸೆ ತಂದರು. ರಾಜಕೀಯ ಸೆರವಾಸ ಕಂಬನಿಯ ತಂದಿರಲು ನಿನ್ನಯದೆ ಕುಗ್ಗಿಲ್ಲವೇ ಬಂಡೆಯದೆ ಜಗ್ಗಿಲ್ಲವೇ ಸ್ವಾರ್ಥ ಬಿಟ್ಟು ನಾಡಿಗೆ ದುಡಿದೆ ಕೋಟೆ ಕಟ್ಟಿ ಪಕ್ಷ ಉಳಿಸಿದೆ ಅನ್ಯಾಯ ಮೋಸ ಅಂತ ಮಾಡದೆ ನ್ಯಾಯ ನೀತಿ ಎದುರಿಸಿ ಬೆಳೆದೆ ಹೊಸ ಸುಗ್ಗಿಯ ಪರಮನು ರೈತನಿಗೆ ಬೆಳೆದನು ಹೊಸ ಬೆಳಕು ಕಂಡು ಪರಮನು ಬಾಳ ಜೀವನ ಕಟ್ಟಿ ಪಡೆದನು ಬನ್ನಿ 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 ಎಲ್ಲ ಒಂದಾಗಿ ಖುಷಿಯಿಂದ ಶಿವನ ಕೊಂಡಾಡಿರಿ ಬನ್ನಿ.